ಓಕೆ, ಇದೀಗ ನೇರವಾಗಿ ಉತ್ತರ ಪ್ರದೇಶಕ್ಕೆ ಹೋಗೋಣ. ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿ ಕುಂಭಮೇಳ ನಡೀತಾ ಇದೆ ನಾನು ಹೇಳ್ತಾ ಇದ್ದೆ. 45 ದಿನಗಳ ಕುಂಭಮೇಳ ನಡೀತಾ ಇದೆ. 45 ದಿನ ಪ್ರತಿದಿನ 1 ಕೋಟಿ 2 ಕೋಟಿ 1 ಕೋಟಿ 2 ಕೋಟಿ. ಎಷ್ಟು ಜನಸಂಖ್ಯೆ ಅಂತಂದರೆ ಅಮೆರಿಕ ಮತ್ತು ರಷ್ಯಾದ ಎರಡೂ ದೇಶದ ಜನಸಂಖ್ಯೆಯನ್ನು ಸೇರಿಸಿದ್ರೂ ಕೂಡ 45 ಕೋಟಿ ಆಗೋದಿಲ್ಲ. ಪಾಕಿಸ್ತಾನದಲ್ಲಿರೋದು 24 ಕೋಟಿ. ಆಮೇಲೆ ಸಣ್ಣ ಪುಟ್ಟ ರಾಜ್ಯಗಳು ನಾವು ನೋಡೋದಲ್ಲ, ಕೋವಿಡ್ ಟೈಮಲ್ಲಿ 10-15 ದೇಶಗಳೆಲ್ಲ ಸೇರಿದರೂ ಕೂಡ ಅಷ್ಟು ಜನಸಂಖ್ಯೆ ಆಗೋದಿಲ್ಲ. ಭಾರತ ಅಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಕ್ಕೆ ಸಾಧ್ಯ ಇಲ್ಲ ರೀ. 45 ಕೋಟಿ ಏನು ನಿಮ್ಮ ಊರಲ್ಲಿ ಒಂದು 2-3 ಸಾವಿರ ಜನ ಬಂದಾಗ ಸುಸ್ತು. ಪ್ರಧಾನಿ ನರೇಂದ್ರ ಮೋದಿ ಬಂದಾಗ 4-5 ಲಕ್ಷ ಜನ ಸೇರಿದ್ರೆ ಮರುದಿವಸ ಫುಲ್ ಮಲ್ಕೊಂಡಿರ್ತಾರಲ್ಲ. ಒಬ್ಬ ದೊಡ್ಡ ನಾಯಕ ಬಂದಾಗ 45 ಕೋಟಿ ಅಪ್ಪಪ್ಪು. ಮಹಾಕುಂಭಮೇಳದಲ್ಲಿ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ತಾವೇ ಬೇರೆ, ತಮ್ಮ ಸ್ಟೈಲೇ ಬೇರೆ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಇಡೀ ತಮ್ಮ ಆಡಳಿತ ವರ್ಗವನ್ನೇ ಮಹಾಕುಂಭಮೇಳದಲ್ಲಿ ಇಳಿಸಲಿದ್ದಾರೆ. ಹೇಗಿರಲಿದ್ದಾರೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭಮೇಳದಲ್ಲಿ ಯೋಗಿ ಸರ್ಕಾರ ವಾಸ್ತವ್ಯ. ಟೆಂಟ್ನಲ್ಲೇ CM ಯೋಗಿ ಆದಿತ್ಯನಾಥ್ ಆಡಳಿತ. ಕೋಟ್ಯಾಂತರ ಭಕ್ತ ಸಾಗರ, ಭಕ್ತಿಭಾವದ ಮಹಾಸಂಗಮ. ಹಿಂದೆಂದೂ ಕಾಣದ ಮಹಾವೈಭವಕ್ಕೆ ಸಾಕ್ಷಿಯಾಗಿದ್ದು ಮಹಾಕುಂಭಮೇಳ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭಕ್ತಗಣ ಪುಣ್ಯಸ್ಥಾನದಲ್ಲಿ ಮಿಂದೇಳುತ್ತಿದ್ರೆ, ಮತ್ತೊಂದೆಡೆ ಕುಂಭಮೇಳದ ನೆಲದಲ್ಲೇ ಯೋಗಿ ಸರ್ಕಾರ ಆಡಳಿತ ನಡೆಸುತ್ತಿದೆ. ಟೆಂಟ್ನಿಂದಲೇ ಆಗಲಿದೆ ಹಲವು ನಿರ್ಣಯಗಳು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಒಬ್ಬ ಸಂತ, ಮಹಾನ್ ಹಿಂದೂ. ಹೀಗಾಗಿಯೇ ಐತಿಹಾಸಿಕ ಮಹಾಕುಂಭಮೇಳಕ್ಕೆ ಸಾಕಷ್ಟು ಪೂರ್ವ ತಯಾರಿ ಮಾಡಿದ್ದಾರೆ. ತಮ್ಮ ಆಡಳಿತ ವರ್ಗವನ್ನು ಸಂಪೂರ್ಣವಾಗಿ ಅಖಾಡಕ್ಕೆ ಇಳಿಸಲಿದ್ದಾರೆ. ಇನ್ನು ಸಂಪುಟದ ಕೆಲ ನಿರ್ಣಯಗಳು ಕೂಡ ಅಲ್ಲಿಂದಲೇ ಆಗಲಿವೆ. ಈ ಟೆಂಟ್ ಇದೆಯಲ್ಲ, ಈ ಟೆಂಟ್ ನ ಲಾಕ್ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದ್ರೆ ತಂಗುವಂತಹ ಜಾಗ ಇದೇನೆ. ನಾಥ ಪರಂಪರೆಯ ಗೋರಖನಾಥ್ ಆಶ್ರಮದ ಅಖಾಡ ಇದೆಯಲ್ಲ, ಈ ಅಖಾಡದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿದರೆ ಉಳಿಯುವಂಥ ಅಖಾಡ ಇದೇನೆ. ಈ ಟೆಂಟ್ ಇದೇನೆ, ಇದಕ್ಕೆ ಲಾಕ್ ಮಾಡಿದ್ದಾರೆ. ಅವರಿಗೆ ಮಾತ್ರ ಅವಕಾಶ ಇದೆ. ಇಲ್ಲಿ ಬಂದೋಬಸ್ತು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಬೇರೆ ಅಖಾಡಗಳಿಗೆ ಹೋಲಿಸಿದರೆ ಈ ಅಖಾಡದಲ್ಲಿ ಬಿಗಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಒಬ್ಬ ಸಂತ ಅನ್ನೋದಕ್ಕಿಂತ ಈ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಹೌದು. ಈ ಮಹಾ ಕುಂಭಮೇಳವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಯೋಜಿಸಿರುವಂತಹ ವಿಶ್ವಕ್ಕೆ ಅಥವಾ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಕೀರ್ತಿ ಯೋಗಿ ಆದಿತ್ಯನಾಥ್ಗೆ ಸಲ್ಲತ್ತೆ. ಇನ್ನು ಇದು ಗೋರಖನಾಥ್ ಅಖಾಡ. CM ಯೋಗಿ ಆದಿತ್ಯನಾಥ್ ಕೂಡ ಇದೇ ಪ್ರಯಾಗ್ರಾಜ್ನ ಟೆಂಟ್ನಲ್ಲಿ ಇರಲಿದ್ದಾರೆ. CM ಯೋಗಿ ಅವರಿಗೆ ಪ್ರತ್ಯೇಕ ಟೆಂಟ್ ವ್ಯವಸ್ಥೆ ಇದ್ದು ಸಕಲ ರೀತಿಯ ಮೂಲ ಸೌಲಭ್ಯ ಇರಲಿದೆ. ಸಚಿವರಿಗೂ ಹಲವು ಟೆಂಟ್ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಂದಲೇ ಸಚಿವ ಸಂಪುಟದ ಸದಸ್ಯರ ಜೊತೆ ಹಲವು ನಿರ್ಣಯಗಳು ಆಗಲಿವೆ. ಇದು ಯೋಗಿಯ ಮತ್ತೊಂದು ನಿರ್ಣಯ. ಇದಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ನೇರವಾಗಿ ಉತ್ತರ ಪ್ರದೇಶಕ್ಕೆ ಹೋಗೋಣ. ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿ ಕುಂಭಮೇಳ ನಡೀತಾ ಇದೆ ನಾನು ಹೇಳ್ತಾ ಇದ್ದೆ. 45 ದಿನಗಳ ಕುಂಭಮೇಳ ನಡೀತಾ ಇದೆ. 45 ದಿನ ಪ್ರತಿದಿನ 1 ಕೋಟಿ 2 ಕೋಟಿ 1 ಕೋಟಿ 2 ಕೋಟಿ. ಎಷ್ಟು ಜನಸಂಖ್ಯೆ ಅಂತಂದರೆ ಅಮೆರಿಕ ಮತ್ತು ರಷ್ಯಾದ ಎರಡೂ ದೇಶದ ಜನಸಂಖ್ಯೆಯನ್ನು ಸೇರಿಸಿದ್ರೂ ಕೂಡ 45 ಕೋಟಿ ಆಗೋದಿಲ್ಲ. ಪಾಕಿಸ್ತಾನದಲ್ಲಿರೋದು 24 ಕೋಟಿ. ಆಮೇಲೆ ಸಣ್ಣ ಪುಟ್ಟ ರಾಜ್ಯಗಳು ನಾವು ನೋಡೋದಲ್ಲ, ಕೋವಿಡ್ ಟೈಮಲ್ಲಿ 10-15 ದೇಶಗಳೆಲ್ಲ ಸೇರಿದರೂ ಕೂಡ ಅಷ್ಟು ಜನಸಂಖ್ಯೆ ಆಗೋದಿಲ್ಲ. ಭಾರತ ಅಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಕ್ಕೆ ಸಾಧ್ಯ ಇಲ್ಲ ರೀ. 45 ಕೋಟಿ ಏನು ನಿಮ್ಮ ಊರಲ್ಲಿ ಒಂದು 2-3 ಸಾವಿರ ಜನ ಬಂದಾಗ ಸುಸ್ತು. ಪ್ರಧಾನಿ ನರೇಂದ್ರ ಮೋದಿ ಬಂದಾಗ 4-5 ಲಕ್ಷ ಜನ ಸೇರಿದ್ರೆ ಮರುದಿವಸ ಫುಲ್ ಮಲ್ಕೊಂಡಿರ್ತಾರಲ್ಲ. ಒಬ್ಬ ದೊಡ್ಡ ನಾಯಕ ಬಂದಾಗ 45 ಕೋಟಿ ಅಪ್ಪಪ್ಪು. ಮಹಾಕುಂಭಮೇಳದಲ್ಲಿ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ತಾವೇ ಬೇರೆ, ತಮ್ಮ ಸ್ಟೈಲೇ ಬೇರೆ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಇಡೀ ತಮ್ಮ ಆಡಳಿತ ವರ್ಗವನ್ನೇ ಮಹಾಕುಂಭಮೇಳದಲ್ಲಿ ಇಳಿಸಲಿದ್ದಾರೆ. ಹೇಗಿರಲಿದ್ದಾರೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭಮೇಳದಲ್ಲಿ ಯೋಗಿ ಸರ್ಕಾರ ವಾಸ್ತವ್ಯ. ಟೆಂಟ್ನಲ್ಲೇ CM ಯೋಗಿ ಆದಿತ್ಯನಾಥ್ ಆಡಳಿತ.
ಕೋಟ್ಯಾಂತರ ಭಕ್ತ ಸಾಗರ ಭಕ್ತಿಭಾವದ ಮಹಾಸಂಗಮ ಹಿಂದೆಂದೂ ಕಾಣದ ಮಹಾವೈಭವಕ್ಕೆ ಸಾಕ್ಷಿಯಾಗಿದ್ದು ಮಹಾಕುಂಭಮೇಳ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭಕ್ತಗಣ ಪುಣ್ಯಸ್ಥಾನದಲ್ಲಿ ಮಿಂದೇಳುತ್ತಿದ್ರೆ ಮತ್ತೊಂದೆಡೆ ಕುಂಭಮೇಳದ ನೆಲದಲ್ಲೇ ಯೋಗಿ ಸರ್ಕಾರ ಆಡಳಿತ ನಡೆಸುತ್ತಿದೆ. ಟೆಂಟ್ನಿಂದಲೇ ಆಗಲಿದೆ ಹಲವು ನಿರ್ಣಯಗಳು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಒಬ್ಬ ಸಂತ, ಮಹಾನ್ ಹಿಂದೂ. ಹೀಗಾಗಿಯೇ ಐತಿಹಾಸಿಕ ಮಹಾಕುಂಭಮೇಳಕ್ಕೆ ಸಾಕಷ್ಟು ಪೂರ್ವ ತಯಾರಿ ಮಾಡಿದ್ದಾರೆ. ತಮ್ಮ ಆಡಳಿತ ವರ್ಗವನ್ನು ಸಂಪೂರ್ಣವಾಗಿ ಅಖಾಡಕ್ಕೆ ಇಳಿಸಲಿದ್ದಾರೆ. ಇನ್ನು ಸಂಪುಟದ ಕೆಲ ನಿರ್ಣಯಗಳು ಕೂಡ ಅಲ್ಲಿಂದಲೇ ಆಗಲಿವೆ. ಈ ಟೆಂಟ್ ಇದೆಯಲ್ಲ, ಈ ಟೆಂಟನ್ನ ಲಾಕ್ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದರೆ ತಂಗುವಂಥ ಜಾಗ ಇದೇನೆ. ನಾಥ ಪರಂಪರೆಯ ಗೋರಖನಾಥ್ ಆಶ್ರಮದ ಅಖಾಡ ಇದೆಯಲ್ಲ, ಈ ಅಖಾಡದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿದರೆ ಉಳಿಯುವಂಥ ಅಖಾಡ ಇದೇನೆ. ಈ ಟೆಂಟ್ ಇದೇನೆ, ಇದಕ್ಕೆ ಲಾಕ್ ಮಾಡಿದ್ದಾರೆ. ಅವರಿಗೆ ಮಾತ್ರ ಅವಕಾಶ ಇದೆ. ಇಲ್ಲಿ ಬಂದೋಬಸ್ತು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಬೇರೆ ಅಖಾಡಗಳಿಗೆ ಹೋಲಿಸಿದರೆ ಈ ಅಖಾಡದಲ್ಲಿ ಬಿಗಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಒಬ್ಬ ಸಂತ ಅನ್ನೋದಕ್ಕಿಂತ ಈ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಹೌದು. ಈ ಮಹಾ ಕುಂಭಮೇಳವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಯೋಜಿಸಿರುವಂಥ ವಿಶ್ವಕ್ಕೆ ಅಥವಾ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಕೀರ್ತಿ ಯೋಗಿ ಆದಿತ್ಯನಾಥ್ಗೆ ಸಲ್ಲತ್ತೆ. ಇನ್ನು ಇದು ಗೋರಖನಾಥ್ ಅಖಾಡ. ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಇದೇ ಪ್ರಯಾಗ್ರಾಜ್ನ ಟೆಂಟ್ನಲ್ಲಿ ಇರಲಿದ್ದಾರೆ. ಸಿಎಂ ಯೋಗಿ ಅವರಿಗೆ ಪ್ರತ್ಯೇಕ ಟೆಂಟ್ ವ್ಯವಸ್ಥೆ ಇದ್ದು ಸಕಲ ರೀತಿಯ ಮೂಲ ಸೌಲಭ್ಯ ಇರಲಿದೆ. ಸಚಿವರಿಗೂ ಹಲವು ಟೆಂಟ್ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಂದಲೇ ಸಚಿವ ಸಂಪುಟದ ಸದಸ್ಯರ ಜೊತೆ ಹಲವು ನಿರ್ಣಯಗಳು ಆಗಲಿವೆ. ಇದು ಯೋಗಿಯ ಮತ್ತೊಂದು ನಿರ್ಣಯ. ಇದಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ನೇರವಾಗಿ ಉತ್ತರ ಪ್ರದೇಶಕ್ಕೆ ಹೋಗೋಣ. ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿ ಕುಂಭಮೇಳ ನಡೀತಾ ಇದೆ ನಾನು ಹೇಳ್ತಾ ಇದ್ದೆ. 45 ದಿನಗಳ ಕುಂಭಮೇಳ ನಡೀತಾ ಇದೆ. 45 ದಿನ ಪ್ರತಿದಿನ 1 ಕೋಟಿ 2 ಕೋಟಿ 1 ಕೋಟಿ 2 ಕೋಟಿ. ಎಷ್ಟು ಜನಸಂಖ್ಯೆ ಅಂತಂದರೆ ಅಮೆರಿಕ ಮತ್ತು ರಷ್ಯಾದ ಎರಡೂ ದೇಶದ ಜನಸಂಖ್ಯೆಯನ್ನು ಸೇರಿಸಿದ್ರೂ ಕೂಡ 45 ಕೋಟಿ ಆಗೋದಿಲ್ಲ. ಪಾಕಿಸ್ತಾನದಲ್ಲಿರೋದು 24 ಕೋಟಿ. ಆಮೇಲೆ ಸಣ್ಣ ಪುಟ್ಟ ರಾಜ್ಯಗಳು ನಾವು ನೋಡೋದಲ್ಲ, ಕೋವಿಡ್ ಟೈಮಲ್ಲಿ 10-15 ದೇಶಗಳೆಲ್ಲ ಸೇರಿದ್ರೂ ಕೂಡ ಅಷ್ಟು ಜನಸಂಖ್ಯೆ ಆಗೋದಿಲ್ಲ. ಭಾರತ ಅಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಕ್ಕೆ ಸಾಧ್ಯ ಇಲ್ಲ ರೀ. 45 ಕೋಟಿ ಏನು ನಿಮ್ಮ ಊರಲ್ಲಿ ಒಂದು 2-3 ಸಾವಿರ ಜನ ಬಂದಾಗ ಸುಸ್ತು. ಪ್ರಧಾನಿ ನರೇಂದ್ರ ಮೋದಿ ಬಂದಾಗ 4-5 ಲಕ್ಷ ಜನ ಸೇರಿದ್ರೆ ಮರುದಿವಸ ಫುಲ್ ಮಲ್ಕೊಂಡಿರ್ತಾರೆಲ್ಲ. ಒಬ್ಬ ದೊಡ್ಡ ನಾಯಕ ಬಂದಾಗ 45 ಕೋಟಿ ಅಪ್ಪಪ್ಪು. ಮಹಾಕುಂಭಮೇಳದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ತಾವೇ ಬೇರೆ, ತಮ್ಮ ಸ್ಟೈಲೇ ಬೇರೆ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಇಡೀ ತಮ್ಮ ಆಡಳಿತ ವರ್ಗವನ್ನೇ ಮಹಾಕುಂಭಮೇಳದಲ್ಲಿ ಇಳಿಸಲಿದ್ದಾರೆ. ಹೇಗಿರಲಿದ್ದಾರೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭಮೇಳದಲ್ಲಿ ಯೋಗಿ ಸರ್ಕಾರ ವಾಸ್ತವ್ಯ. ಟೆಂಟ್ನಲ್ಲೇ ಸಿಎಂ ಯೋಗಿ ಆದಿತ್ಯನಾಥ್ ಆಡಳಿತ. ಕೋಟ್ಯಾಂತರ ಭಕ್ತ ಸಾಗರ ಭಕ್ತಿಭಾವದ ಮಹಾಸಂಗಮ ಹಿಂದೆಂದೂ ಕಾಣದ ಮಹಾವೈಭವಕ್ಕೆ ಸಾಕ್ಷಿಯಾಗಿದ್ದು ಮಹಾಕುಂಭಮೇಳ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭಕ್ತಗಣ ಪುಣ್ಯಸ್ಥಾನದಲ್ಲಿ ಮಿಂದೇಳುತ್ತಿದ್ರೆ ಮತ್ತೊಂದೆಡೆ ಕುಂಭಮೇಳದ ನೆಲದಲ್ಲೇ ಯೋಗಿ ಸರ್ಕಾರ ಆಡಳಿತ ನಡೆಸುತ್ತಿದೆ. ಟೆಂಟ್ನಿಂದಲೇ ಆಗಲಿದೆ ಹಲವು ನಿರ್ಣಯಗಳು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಒಬ್ಬ ಸಂತ, ಮಹಾನ್ ಹಿಂದೂ. ಹೀಗಾಗಿಯೇ ಐತಿಹಾಸಿಕ ಮಹಾಕುಂಭಮೇಳಕ್ಕೆ ಸಾಕಷ್ಟು ಪೂರ್ವ ತಯಾರಿ ಮಾಡಿದ್ದಾರೆ. ತಮ್ಮ ಆಡಳಿತ ವರ್ಗವನ್ನು ಸಂಪೂರ್ಣವಾಗಿ ಅಖಾಡಕ್ಕೆ ಇಳಿಸಲಿದ್ದಾರೆ. ಇನ್ನು ಸಂಪುಟದ ಕೆಲ ನಿರ್ಣಯಗಳು ಕೂಡ ಅಲ್ಲಿಂದಲೇ ಆಗಲಿವೆ. ಈ ಟೆಂಟ್ ಇದೆಯಲ್ಲ, ಈ ಟೆಂಟನ್ನ ಲಾಕ್ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದರೆ ತಂಗುವಂಥ ಜಾಗ ಇದೇನೆ. ನಾಥ ಪರಂಪರೆಯ ಗೋರಖನಾಥ್ ಆಶ್ರಮದ ಅಖಾಡ ಇದೆಯಲ್ಲ, ಈ ಅಖಾಡದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿದರೆ ಉಳಿಯುವಂಥ ಅಖಾಡ ಇದೇನೆ. ಈ ಟೆಂಟ್ ಇದೇನೆ, ಇದಕ್ಕೆ ಲಾಕ್ ಮಾಡಿದ್ದಾರೆ. ಅವರಿಗೆ ಮಾತ್ರ ಅವಕಾಶ ಇದೆ. ಇಲ್ಲಿ ಬಂದೋಬಸ್ತು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಬೇರೆ ಅಖಾಡಗಳಿಗೆ ಹೋಲಿಸಿದರೆ ಈ ಅಖಾಡದಲ್ಲಿ ಬಿಗಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಒಬ್ಬ ಸಂತ ಅನ್ನೋದಕ್ಕಿಂತ ಈ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಹೌದು. ಈ ಮಹಾ ಕುಂಭಮೇಳವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಯೋಜಿಸಿರುವಂಥ ವಿಶ್ವಕ್ಕೆ ಅಥವಾ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಕೀರ್ತಿ ಯೋಗಿ ಆದಿತ್ಯನಾಥ್ಗೆ ಸಲ್ಲತ್ತೆ. ಇನ್ನು ಇದು ಗೋರಖನಾಥ್ ಅಖಾಡ. ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಇದೇ ಪ್ರಯಾಗ್ರಾಜ್ನ ಟೆಂಟ್ನಲ್ಲಿ ಇರಲಿದ್ದಾರೆ. ಸಿಎಂ ಯೋಗಿ ಅವರಿಗೆ ಪ್ರತ್ಯೇಕ ಟೆಂಟ್ ವ್ಯವಸ್ಥೆ ಇದ್ದು ಸಕಲ ರೀತಿಯ ಮೂಲ ಸೌಲಭ್ಯ ಇರಲಿದೆ.
ಸಚಿವರಿಗೂ ಹಲವು ಟೆಂಟ್ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಂದಲೇ ಸಚಿವ ಸಂಪುಟದ ಸದಸ್ಯರ ಜೊತೆ ಹಲವು ನಿರ್ಣಯಗಳು ಆಗಲಿವೆ. ಇದು ಯೋಗಿಯ ಮತ್ತೊಂದು ನಿರ್ಣಯ. ಇದಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.